ಗುರುವಾರ 18 ದಿನಗಳಲ್ಲಿ ಈಗ ಕಾನೂನು ಒಂದು ವ್ಯವಸ್ಥೆಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾವು 2 ದಿನವನ್ನು ಕೆಲಸ ಮಾಡಿದ್ದೀವಿ. ಎಲ್ಲ ಸಮಸ್ತ ಆನೇಕಲ್ ಬಂಧುಗಳಿಗೆ ಬಾದಾಮಿ ವಂದನೆಗಳು. ಚಂದ್ರಪ್ಪನವರು 2009ರಿಂದ ಇವಾಗ 2020ವರೆಗೂ ಏನಿದೆ ಕೆಲವು ವರ್ಷಗಳು ಹೊರತುಪಡಿಸಿ ಮಿಕ್ಕ ಎಲ್ಲ ವರ್ಷಗಳು ಚಂದ್ರಪ್ಪನವರು ಭಜನೆ ಮಂದಿರದಿಂದ ಮೊದಲಿಗೆ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕರಗವನ್ನು ಹೊತ್ಕೊಂಡ್ಬಂದಿದ್ದಾರೆ. ಈ ಸರಿ ಕಾನೂನು ಸ್ವಲ್ಪ ತೊಂದರೆಗಳಿಂದ ಈಗ ಭಜನೆ ಮನೆಯಿಂದ ಕರಗವನ್ನು ಹೊರ್ತಾ ಇದ್ದಾರೆ. 2009ರಿಂದನೂ ಚಂದ್ರಪ್ಪ ಅವರು ಕರಗ ಹೊತ್ಕೊಂಡು ಬರ್ತಾ ಇದ್ದಾರೆ. ಅದು 2009, ಅದಕ್ಕೆ ಹಿಂದಿನೂ ಒಂದು 4-5 ಬಾರಿ ಚಂದ್ರಪ್ಪ ಅವರು ಕರಗ ಹೊತ್ತಿದ್ದಾರೆ. ಅಂದರೆ ಈ ಬಾರಿ ಒಂದು ವಿಜೃಂಭಣೆ ಸ್ವಲ್ಪ ಎಲ್ಲ ವರ್ಷಗಳು ಹೋಲಿಸ್ಕೊಂಡ್ರೆ ಈ ಬಾರಿ ವಿಜೃಂಭಣೆಯಿಂದ ರಾತ್ರಿ ಬೆಳವಣಿಗೆ ನೋಡಿರ್ಬೇಕು ನೀವು. ಮೊದಲಿಗೂ ರಾತ್ರಿ ನಡೆದಿರೋ ಬೆಳವಣಿಗೆಗಳಿಗೆ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. ನೀವು ಮಾಧ್ಯಮಿತರಿಗೆ ಪೂರ್ತಿ ರಾತ್ರಿ ತಿಳಿದು ಬಂದಿದೆ. ರಾತ್ರಿ ಏನು ಜನ ಇದ್ದರು, ಯಾವ ಥರ ಸೇರಿದ್ದರು, ಯಾವ ಥರ ಇದ್ದರು ನಿಮಗೆ ತಿಳಿದಿದ್ದೆ. ಬಟ್ ನಾನು ಸಾರ್ವಜನಿಕರಿಗೆ ತಿಳಿದಿದ್ದೆ. ಅದು ಸಹಕಾರ ಎಲ್ಲ ಪೂರ ಏನು ರಾತ್ರಿ ಎಲ್ಲ ಏನೇನು ವಿದ್ಯಮಾನ ನಡೆದಿದೆ ಎಲ್ಲ ಪೂರ ನಿಮ್ಗೆ ತಿಳಿದಿರೋದ್ರಿಂದ ನಾನೇನು ಬೇರೆ ಹೇಳೋದಕ್ಕೆ. ಕೊಲಸೆ ಜನಾಂಗದ ಆರಾಧ್ಯ ದೇವತೆ ಶ್ರೀ ದ್ರೌಪದಿ ದೇವಿ ಮತ್ತು ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವವನ್ನು ಸ್ವಲ್ಪ ಮುಂದೆ ಪಾರ್ಥಸಾರಥಿ ಭಜನೆ ಮಂದಿರದಿಂದ ಬಹಿನಿಕುಲ ಜನಾಂಗ ನಾವೇನಿದ್ದೀವಿ ಅದು ಈ ಬಾರಿ ಆಚರಣೆ ಮಾಡ್ತಾಯಿದ್ದೀವಿ. ಹಿಂದೆ 1998ರಲ್ಲೂ ಸಹ ನಾವು ಇಲ್ಲಿಂದ ಆಚರಣೆ ಮಾಡಿದ್ದೀವಿ. ಅದಕ್ಕೆ 2009ರಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಾವೆಲ್ಲ ಹೋಗಿ ಅಲ್ಲೇ ಈ ಚಂದ್ರಪ್ಪನವ್ರ ಮುಖಾಂತರ ವಹಿನಿಕುಲ ಸೇವಾ ಜನಾಂಗ ಎಲ್ಲ ಸೇರಿ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಕರಗ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಹಾಗಾಗಿ ಕೆಲವು ಕಾನೂನು ತೊಡಕುಗಳಿಂದ ಮತ್ತೆ ಪುನಃ ಇಲ್ಲೇ ನಾವು ಈ ಕರಗ ಮಹೋತ್ಸವವನ್ನು ಆಚರಣೆ ಮಾಡಬೇಕಾಯಿತು. 5 ಮನೆ ಒಂದು, 400 ಮನೆ ಒಂದು. 5 ಮನೆಯವ್ರಿಗೂ ಒಂದೇ ಆರಾಧ್ಯ ದೇವತೆ, 400 ಮನೆಗೂ ಒಂದೇ ಆರಾಧ್ಯ ದೇವತೆ. ಅವ್ರು 5 ಮನೆಯವ್ರು ಏನಿದ್ದಾರೆ ಕೊನೆ ಏಪ್ರಿಲ್ ಟೈಮಲ್ಲಿ ಮಾಡ್ಕೊಂಡಿದ್ದಾರೆ. 400 ಜನಕ್ಕೆ ಕರಗ ಮತ್ತು ಈ ಧಾರ್ಮಿಕ ಭಾವನೆಗಳು ನಮ್ಗೆ ಬೇಡವಾ? ಆನೇಕಲ್ ನಗರ ಮತ್ತು ಆನೇಕಲ್ ತಾಲೂಕಿನ ಭಕ್ತ ಮಹಾಶಯರಲ್ಲಿ ಈ ಒಂದು ಆನೇಕಲ್ಲು ಸಾಂಪ್ರದಾಯಿಕ ಕರಗದ ವಿಚಾರದಲ್ಲಿ ಏನು ಕಾರ್ಯಕ್ರಮಗಳು ಈ 7 ದಿನದಿಂದ ನಡ್ಕೊಂಡು ಬರ್ತಾ ಇದ್ದಾವೆ. ನಿನ್ನೆ ದೀಪೋತ್ಸವ ಮತ್ತು ದ್ರೌಪದಿ ದೇವಿಯವರ ಕಲ್ಯಾಣ ಮಹೋತ್ಸವ ನಡೆದಿದೆ. ತುಂಬ ವಿಜೃಂಭಣೆಯಿಂದ ನಡೆದಿರ್ತಕ್ಕಂಥದ್ದು ವಿಶೇಷ. ನಾಳೆ ಹಸಿ ಕರಗ, ವೀರವಸಂತನ ಪ್ರತಿಷ್ಠಾಪನೆ, ಪಲ್ಲಕ್ಕಿ ಉತ್ಸವಗಳು. ರಾತ್ರಿ 2 ಗಂಟೆಗೆ ಹಸಿ ಕರಗದ ಉತ್ಸವ ಹೊರಡಲಿದೆ. ಹಿಂದಿನಂತೆ ಮಾಮೂಲಿಯಂತೆ ಸಾಂಪ್ರದಾಯಿಕವಾಗಿ ಕರಗ ಸಂಚರಿಸ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ಸಂಚರಿಸಿ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನಕ್ಕೆ, ಅಂದರೆ ಭಜನೆ ಮಂದಿರ ಪಾರ್ಥಸಾರಥಿ ಭಜನೆ ಮಂದಿರಕ್ಕೆ ತಲುಪಲಿದೆ. ಕರಗ ನಡೆದ ನೆಕ್ಸ್ಟ್ ಡೇ ರಥೋತ್ಸವ ಇರುತ್ತೆ. ಅದಾದ ನಂತರ ಕೋಟೆ ಜಗಳ. 3ನೇ ತಾರೀಕು ಒಣಕರಗ ಇರುತ್ತೆ. ಒಣಕರಗವೂ ಸಹ ಆನೇಕಲ್ ನಗರದಲ್ಲಿ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೆಳಗ್ಗೆ 6:30ಗೆ ದೇವಸ್ಥಾನವನ್ನು, ಅಂದರೆ ಪಾರ್ಥಸಾರಥಿ ಭಜನೆ ಮಂದಿರವನ್ನು ತಲುಪಲಿದೆ. ಅದಾದ ನಂತರ ಮಾರನೇ ದಿನ ವಸಂತೋತ್ಸವ. ನೆಕ್ಸ್ಟು ಧ್ವಜ ಅವರೋಹಣ ಕಾರ್ಯಕ್ರಮದೊಂದಿಗೆ ಈ ಒಂದು ಆನೇಕಲ್ ನಗರದ ಸುಪ್ರಸಿದ್ಧ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವವನ್ನು ಪಾರ್ಥಸಾರಥಿ ಭಜನೆ ಮಂದಿರದಿಂದ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆನೇಕಲ್ ನಗರ ಮತ್ತು ತಾಲೂಕಿನ ಎಲ್ಲ ಭಕ್ತ ಮಹಾಶಯರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ತಮ್ಮೆಲ್ಲರಲ್ಲೂ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಿದ್ದೇನೆ.